ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ಮಾತು. ಅದಕ್ಕೋಸ್ಕರ ಇದು ಮಹಾತ್ಮ ಗಾಂಧೀಜಿಯವರು ಗ್ರಾಮೀಣ ಬದುಕು ಸುಧಾರಣೆ ಆಗದೇನೆ ದೇಶದ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಗ್ರಾಮ ಸುರಾಜ್ಯ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಅವರು. ಈ ಗ್ರಾಮ ಸುರಾಜ್ಯ ಆಗ್ತಕ್ಕಂಥದ್ದು ಆಗ್ಬೇಕಾದ್ರೆ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಕೆಲಸ ಕೇಳ್ತಕ್ಕಂಥವ್ರು, ಕೂಲಿ ಕಾರ್ಮಿಕರು, ಆದಿವಾಸಿಗಳು, ಮಹಿಳೆಯರು, ಸಣ್ಣ ರೈತರು, ಇವರೆಲ್ಲರಿಗೂ ಕೂಡ ಉದ್ಯೋಗವನ್ನು ಕೊಡ್ತಕ್ಕಂಥ ಕಾಯ್ದೆ ಸುಮಾರು 100 ದಿನಗಳು ಒಂದು ವರ್ಷದಲ್ಲಿ 100 ದಿನಗಳು ಉದ್ಯೋಗ ಗ್ಯಾರಂಟಿ ಖಾತ್ರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಯಾರೇ ಉದ್ಯೋಗ ಬೇಕಾದವರು ಅವರ ಗ್ರಾಮದಲ್ಲಿ ಅವರ ಪಂಚಾಯಿತಿನಲ್ಲಿ ಕೆಲಸ ಬೇಕು ಅಂತ ಹೇಳಿದ್ರೆ ಅರ್ಜಿ ಹಾಕಿದ್ರೆ ಆ ಕೆಲಸವನ್ನು ಕೊಡಲೇಬೇಕಾಗಿತ್ತು. ಕೊಡದೇ ಹೋದರೆ ಭತ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಇಂಥ ಕಾಯ್ದೆಯನ್ನು ಕಿತ್ತಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ಉದ್ಯೋಗ ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಗಳು ಮತ್ತು ಗ್ರಾಮ ಸಭೆಗಳು. ಈ ಅಧಿಕಾರವನ್ನು ಕಿತ್ತಾಕಿದ್ದಾರೆ. ಈಗ 365 ದಿನದಲ್ಲಿ ಯಾವಾಗ ಬೇಕಾದರೂ ಕೂಡ ಕೆಲಸ ಕೇಳ್ಬೋದಾಗಿತ್ತು. ಈಗ 60 ದಿನಗಳು ವ್ಯವಸಾಯದ ದಿನಗಳಲ್ಲಿ ವ್ಯವಸಾಯದ ಚಟುವಟಿಕೆಗಳು ಪ್ರಾರಂಭ ಆದಾಗ ಕೊಡಗಿಲ್ಲ, 60 ದಿನಗಳು ಕೊಡಗಿಲ್ಲ. ಜೊತೆಗೆ ಕೆಲಸ ತೀರ್ಮಾನ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದಲ್ಲಿ ಇಂಥ ಪಂಚಾಯತಿನಲ್ಲಿ ಕೆಲಸ ಆಗಬೇಕು ಅಂತಂದ್ರೆ ಆ ಕೆಲಸಕ್ಕೆ ಅನುದಾನ ಕೊಟ್ಟಾಗ ಮಾತ್ರ ಪ್ರಾರಂಭ ಆಗ್ತದೆ. ಇಲ್ಲದೆ ಹೋದರೆ, ಅನುದಾನ ಕೊಡದೇ ಹೋದರೆ ಅಲ್ಲಿ ಕೆಲಸ ಆಗೋದಿಲ್ಲ. ಆದ್ರಿಂದ ಉದಾಹರಣೆಗೆ ನಮ್ಮ ಪಂಚಾಯತಿನಲ್ಲಿ ಕೆಲಸ ಕೊಡ್ತೀವಿ ಅಂತ ಹೇಳ್ತೀವಿ, ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ರೆ ನಮ್ಮ ಪಂಚಾಯತಿನಲ್ಲಿ ಕೆಲಸ ಆಗ್ಬೋದು. ಅಥವಾ ನಿಮ್ಮ ಪಂಚಾಯತಿನಲ್ಲಿ ಕೆಲಸ ಇಲ್ಲ ಅಂತಂದ್ರೆ ಕೆಲಸ ಇಲ್ಲ. ಒಂದು ಕಡೆ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಕೊಡಬೇಕು, ಇನ್ನೊಂದು ಪಂಚಾಯತಿನಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಇರೋದಿಲ್ಲ. ಸೊ ಇದು ಈ ಹೊಸ ಕಾಯ್ದೆ VBG ರಾಮ್ಜಿ ಕಾನೂನಿನಲ್ಲಿ ಮಾಡಿರ್ತಕ್ಕಂಥ ಕೆಲಸ. ಅದಕ್ಕೋಸ್ಕರ ನಾವು ಮನ್ರೇಗವನ್ನೇ ಮುಂದುವರಿಸಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ತೀವ್ರ ಒತ್ತಡ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಮನ್ರೇಗಾ ಕಾಯ್ದೆನಲ್ಲಿ ಕಾಂಟ್ರಾಕ್ಟ್ಗಳಿರಲಿಲ್ಲ. ಈಗ ಅಪರೋಕ್ಷವಾಗಿ ಕಾಂಟ್ರಾಕ್ಟ್ಗಳು ಬರ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕಾಗ್ತದೆ. ಅದರಿಂದ ಈ ಮನ್ರೇಗಾ ಕಾಯ್ದೆನಲ್ಲಿ 100 ದಿನ ಉದ್ಯೋಗ ಮಾಡಿದ್ರೆ ಅಷ್ಟು ದಿನಗಳ ಕೆಲಸದ ಮಜೂರಿಯನ್ನ ಕೊಡಬೇಕಾಗಿತ್ತು. ಸಾಮಗ್ರಿಗಳಿಗೆ ಮಾತ್ರ 10% ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಈಗ ರಾಜ್ಯ ಸರ್ಕಾರ 40% ಕೊಡಬೇಕು, ಕೇಂದ್ರ ಸರ್ಕಾರ 60% ಕೊಡಬೇಕು ಅಂತ ಈ ಹೊಸ ಕಾಯ್ದೆನಲ್ಲಿ ಮಾಡಿದ್ದಾರೆ. ಅದರಿಂದ ರಾಜ್ಯ ಸರ್ಕಾರಗಳ ಹಿತ ಕಾಪಾಡೋದ್ರಲ್ಲಿ ಸಂಪೂರ್ಣವಾಗಿ
ಕೇಂದ್ರ ಸರ್ಕಾರ ಮರೆತಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವು ಈ ಕಾಯ್ದೆಯನ್ನು ಉಳಿಸ್ಕೋಬೇಕಾದದ್ದು, ರಕ್ಷಣೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ, ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮನ್ರೇಗಾವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅದನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಬೇಡಿಕೆಗಳು ಪ್ರಮುಖವಾಗಿ ವಿಕಸಿತ ಭಾರತ್ ಗ್ರಾಮ್ ಜಿ ಕಾಯ್ದೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮನ್ರೇಗಾವನ್ನು ಮರುಜಾರಿಗೊಳಿಸಬೇಕು. ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಆದ್ದರಿಂದ ವಿಕಸಿತ ಭಾರತ ರಾಮ್ ಜಿ ಕಾಯ್ದೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು. ಇವು ನಮ್ಮ ಬೇಡಿಕೆಗಳು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮರುಜಾರಿಗೊಳಿಸಬೇಕು. ಜನರ ಉದ್ಯೋಗದ ಹಕ್ಕನ್ನು ಪುನರ್ಸ್ಥಾಪಿಸಬೇಕು. ಜನರ ಉದ್ಯೋಗದ ಹಕ್ಕನ್ನು ಮರುಸ್ಥಾಪಿಸಬೇಕು. ಪಂಚಾಯಿತಿಗಳ ಸ್ವಯಂ ಆಡಳಿತದ ಹಕ್ಕನ್ನು ಮರುಸ್ಥಾಪಿಸಬೇಕು. ದೇಶಾದ್ಯಂತ ದಿನಕ್ಕೆ 400 ರೂಪಾಯಿ ಕನಿಷ್ಠ ವೇತನವನ್ನು ನೀಡಬೇಕು. ಇದು ನಮ್ಮ ಬೇಡಿಕೆಗಳು. ಈ ಬೇಡಿಕೆಗಳು ಈಡೇರೋವರೆಗೆ ನಮ್ಮ ಆಂದೋಲನ ನಿಲ್ಲದಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೇಗೆ ರೈತರ ವಿರೋಧಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಾಗ ಹೋರಾಟ ಮಾಡಿದ್ರು, ಅದೇ ರೀತಿ ನಾವು ಕೂಡ ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಮನ್ರೇಗಾ ಪುನಃಸ್ಥಾಪನೆ ಆಗಬೇಕು. ಅದು ಆಗೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲದಿಲ್ಲ. ನೀವೆಲ್ಲರೂ ಕೂಡ ತಯಾರಾಗಿದ್ದೀರಾ ನೀವೆಲ್ಲರೂ? ಇದು ಹಳ್ಳಿಗಾಡಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ, ಹಳ್ಳಿಗಾಡಿನ ಜನರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ. ಆದ್ರಿಂದ 16 ಲಕ್ಷ ಏನು ಕೂಲಿ ಕಾರ್ಮಿಕರಿದ್ದರು, ಅವರೆಲ್ಲರಿಗೂ ಕೂಡ ಇವತ್ತು ಈ ಕಾಯ್ದೆಯನ್ನು ತಂದು ಮನ್ರೇಗಾವನ್ನು ನಾಶ ಮಾಡಿ ಈ ಹಳ್ಳಿಗಾಡಿನ ಜನರ ಕೆಲಸವನ್ನು ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದೆ. ಆದ್ರಿಂದ ದಯಮಾಡಿ ತಾವೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು, ಕಾಂಗ್ರೆಸ್ ಜೊತೆ ಸಹಕರಿಸಬೇಕು. ನೀವೆಲ್ಲರೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬಂದಿದ್ರಿ. ಆದರೆ ನಾವು ತಡವಾಗಿ ಬಂದದ್ರಿಂದ ನೀವೆಲ್ಲರೂ ಕೂಡ ಅನೇಕ ಜನ ಹೊರಟೋಗಿದ್ದಾರೆ ಈಗ. ಆದರೂ ಕೂಡ ಇಂಥ ಯಶಸ್ವಿ ಕಾರ್ಯಕ್ರಮ ಆಗಲಿಕ್ಕೆ